ನಾಡಿನ ಹಿರಿಯ ಹೋರಾಟಗಾರರು, ಕಾರ್ಮಿಕ ಮುಖಂಡರು ಮತ್ತು ಕಮ್ಯುನಿಸ್ಟ್ ಚಳುವಳಿಯ ಹಿರಿಯ ನೇತಾರರಾಗಿದ್ದಂಥ ದಿವಂಗತ ಕಾಮ್ರೇಡ್ ಎ.ಜೆ. ಮುಧೋಳ್ ಅವರ 25ನೆಯ ಸ್ಮರಣೆಯ ದಿನವನ್ನು ಇವತ್ತು ಎ.ಜೆ. ಮುಧೋಳ್ ಭವನದಲ್ಲಿ ನಾವು ಇವತ್ತು ಆಚರಣೆ ಮಾಡಿ ಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. ಎ.ಜೆ. ಮುಧೋಳ್ ಅವರು ಈ ಭಾಗದಲ್ಲಿ ದೊಡ್ಡ ಒಂದು ಕಾರ್ಮಿಕ ಚಳುವಳಿಯನ್ನು ಕಟ್ಟುವುದರ ಮುಖಾಂತರ ಲಕ್ಷಾಂತರ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಹಿರಿಯ ಮುಖಂಡರು. ಸಾಮಾನ್ಯ ಬೀಡಿ ಕಾರ್ಮಿಕರಿಗೆ ಮತ್ತು ಬೇರೆ ಬೇರೆ ವಿಭಾಗದ ಗಿರಣಿ ಕಾರ್ಮಿಕರು, ಬೇರೆ ಬೇರೆ ವಿಭಾಗ ಆಟೋ ಚಾಲಕರು, ಕಾರ್ಮಿಕರ ಹೋರಾಟಗಳನ್ನು ಕಟ್ಟುವುದರ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸುವುದರಲ್ಲಿ ಅತ್ಯಂತ ಮುಂದಾಳತ್ವ ವಹಿಸಿದಂಥವರು. ಇಷ್ಟಲ್ಲದೆ ಅವರು ಗೋವಾ ವಿಮೋಚನಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಬಹಳ ಮುಖ್ಯವಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಅತ್ಯಂತ ಮುಂದಾಳತ್ವ ವಹಿಸಿದಂತ ಅವರು ನಾಯಕರಾಗಿದ್ರು. ಇಂತಹ ಒಬ್ರು ನಾಯಕರು ಕಳೆದ 25 ವರ್ಷದಿಂದ ಅವ್ರನ್ನ ನಾವು ದೈಹಿಕವಾಗಿ ಕಳ್ಕೊಂಡಿದ್ರು ಕೂಡ ಇವತ್ತು ಅವರು ಏನು ಕಾರ್ಮಿಕರ ಪರವಾಗಿ ನಡೆಸಿದಂತ, ಜನಪರವಾಗಿ ನಡೆಸಿದಂತ ಹೋರಾಟ ಇವತ್ತು ನಮ್ಮ ಮುಂದೆ ಇದೆ. ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಸ್ಮರಣೆಯ ದಿನದಲ್ಲಿ ಭಾಗವಹಿಸಿದಂತ ನಾವೆಲ್ಲರೂ ಕಾಮ್ರೇಡ್ ಎ.ಜೆ. ಮುಧೋಳ್ ಅವರ ಸ್ಫೂರ್ತಿದಾಯಕ ಹೋರಾಟ, ಅವರ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂತ ದಾರಿ ಏನಿದೆ ಅದನ್ನ ಮುಂದುವರಿಸುವುದರ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ, ಇವತ್ತು ಕಾರ್ಮಿಕರು, ರೈತರು, ಜನರ ಸಾಮಾನ್ಯರ ಮೇಲೆ ಇವತ್ತೊಂದು ದೊಡ್ಡ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿಯನ್ನ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಈ ಎ.ಜೆ. ಮುಧೋಳ್ ಅವರ ದಾರಿಯಲ್ಲಿ, ಸ್ಫೂರ್ತಿಲಿ ನಾವೆಲ್ಲರೂ ಕೂಡ ಮುಂದೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕಾಗಿದೆ. ಪ್ರತಿಜ್ಞೆ ಮಾಡೋದರ ಮುಖಾಂತರ ನಾವು ಕಾಮ್ರೇಡ್ ಎ.ಜೆ. ಮುಧೋಳ್ ಅವರಿಗೆ ಒಂದು ಭಾವಪೂರ್ಣವಾದಂಥ ಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ನೋಡಿ, ಅವರು ಕಾರ್ಮಿಕರ ನಾಯಕರಾಗಿ ಈ ಭಾಗದಲ್ಲಿ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದಾಗಿಂದ 50 ವರ್ಷಗಳ ಕಾಲ, 5 ದಶಕಗಳ ಕಾಲ ಈ ಭಾಗದಲ್ಲಿ ಚಳುವಳಿಯನ್ನ ಕಟ್ಟಿದಂತ ನಾಯಕರು. ಈ 50 ವರ್ಷದ ಕಾಲದಲ್ಲಿ ಕೇವಲ ಹೋರಾಟ ಅಲ್ಲ, ಬೇರೆ ಬೇರೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸನೂ ಕೂಡ ಮಾಡಿದ್ದಾರೆ. ಅಲ್ಲದೆ ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ಹುಬ್ಬಳ್ಳಿ ಒಂದು ಕಾರ್ಮಿಕರ ಕೇಂದ್ರವಾಗಿ ಬೆಳೆದಿತ್ತು. ಅದು ಕಿರ್ಲೋಸ್ಕರ್ ಫ್ಯಾಕ್ಟರಿ ಇರ್ಬೋದು, ಅಥವಾ ಮಹಾದೇವ ಜವಳಿ ಗಿರಣಿ ಇರಬಹುದು, ಸುತ್ತಮುತ್ತಲಿರುವಂತ ಬೇರೆ ಬೇರೆ ಫ್ಯಾಕ್ಟ್ರಿಗಳು, ಏನೋ BDK ಫ್ಯಾಕ್ಟ್ರಿ, ಈ ತರ ಫ್ಯಾಕ್ಟ್ರಿಗಳಲ್ಲಿ ಸಾವಿರಾರು ಕಾರ್ಮಿಕರನ್ನ ಸಂಘಟಿಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಹುಬ್ಬಳ್ಳಿ ಒಂದು ಬೀಡಿ ಕಟ್ಟುವಂತ ಅಥವಾ ಬೀಡಿ ಇಂಡಸ್ಟ್ರಿ ಇರುವಂತ ಒಂದು ದೊಡ್ಡ ಕೇಂದ್ರವಾಗಿತ್ತು. ಅದು ದಾವಣಗೆರೆ, ಹರಿಹರ ಬಿಟ್ರೆ ಹುಬ್ಬಳ್ಳಿ ಈ ಭಾಗದಲ್ಲಿ ಬೀಡಿ ಇಂಡಸ್ಟ್ರಿಯ ಒಂದು ದೊಡ್ಡ ಕೇಂದ್ರವಾಗಿತ್ತು. ಮತ್ತು ಬೀಡಿ ಕಂಪನಿಗಳ ಪ್ರಮುಖ ಕಚೇರಿಗಳು ಮತ್ತು ಅದನ್ನ ಕಲೆಕ್ಟ್ ಮಾಡುವಂತ, ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ದೊಡ್ಡ ಕೇಂದ್ರಗಳು, ಬೇರೆ ಬೇರೆ ಬೀಡಿ ಕಂಪನಿಗಳು ಹುಬ್ಬಳ್ಳಿಯಲ್ಲಿ ಇದ್ವು. ಅವಾಗ ಬೀಡಿ ಕಾರ್ಮಿಕರು ಸಾಮಾನ್ಯವಾಗಿ 199% ಏನು ಮುಸ್ಲಿಂ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬೀಡಿಯನ್ನ ಕಟ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಬಡ ಬೀಡಿ ಕಾರ್ಮಿಕರಿಗೆ ಅವತ್ತು ಸಿಗ್ತಾ ಇದ್ದಿದ್ದೆಷ್ಟು, 100 ಬೀಡಿಗೆ 10 ಪೈಸಾ, 20 ಪೈಸಾ, 50 ಪೈಸಾ ಸಿಗ್ತದೆ. ಅತ್ಯಂತ ಕಡಿಮೆ ವೇತನದಲ್ಲಿ ದಿನಪೂರ್ತಿ ಕೆಲಸ ಮಾಡುವಂತ ಬೀಡಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಅಂತ ಒಂದು ಸುದೀರ್ಘವಾದಂತ ಹೋರಾಟವನ್ನು ಅವರು ಮಾಡಿದ್ರು. ಆ ಹೋರಾಟದಿಂದಾಗಿ ಬೀಡಿ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ಕೂಡ ಸರ್ಕಾರ ಮಾಡಿ ಅವರಿಗೆ ಪೆನ್ಷನ್ನು, ಮಕ್ಕಳಿಗೆ ಸ್ಕಾಲರ್ಶಿಪ್, ಈ ತರದ ಹಲವು ಸೌಲಭ್ಯಗಳು, ಅವ್ರ ಬದುಕಿಗೆ ಅನುಕೂಲವಾಗುವಂತ ಸೌಲಭ್ಯಗಳನ್ನು ತರುವಲ್ಲಿ ಎ.ಜೆ. ಮುಧೋಳ್ ಅವರ ಪಾತ್ರ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂತ ಪಾತ್ರ. ಜೊತೆಗೆ ರಾಜ್ಯದ ಬೇರೆ ಬೇರೆ ಕಡೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಈ ಬೀಡಿ ಕಾರ್ಮಿಕರಿಗೆ ವಸತಿ ಯೋಜನೆಗಳು ಕೂಡ ಜಾರಿ ಮಾಡಿದಂತ ಪ್ರದರ್ಶನಗಳು, ಇವತ್ತು ನಿದರ್ಶನಗಳು ಇದ್ವು. ಈ ಹಿನ್ನೆಲೆಯಲ್ಲಿ ಅವರು ಈ ಬೀಡಿ ಕಾರ್ಮಿಕರ ಒಂದು ಸಂಸ್ಥೆಯನ್ನ ಮಾಡಿ, ಸಹಕಾರ ಸಂಘವನ್ನು ಮಾಡಿ ಹುಬ್ಬಳ್ಳಿಯಲ್ಲಿ ಬೀಡಿ ಕಾರ್ಮಿಕರಿಗೆ ಮನೆ ಬೇಕು ಅಂತ ಒಂದು ಸುದೀರ್ಘವಾದಂತ ಹೋರಾಟ ನಡೆಸಿದ ಫಲವಾಗಿ ಪ್ರಪ್ರಥಮ ಬಾರಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀಡಿ ಕಾರ್ಮಿಕರಿಗೆ ಸಾವಿರಾರು ಮನೆಗಳು ಏನಾದರೂ ಸಿಕ್ಕಿದ್ರೆ ಅದಕ್ಕೆ ಎ.ಜೆ. ಮುಧೋಳ್ ಅವರು ಕಾರಣ ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ತರ ಹಲವು ನಾವು ಇವತ್ತಿನ ಈ ತರ ಎಲ್ಲ, ನಾನೀಗ ಕಲ್ಯಾಣ ಮಂಡಳಿ ಅಂತಂದ್ರೆ ಅದರಲ್ಲಿ ESI ಬರ್ತದೆ, PF ಬರ್ತದೆ, ಮತ್ತೆ ಲಾಗ್ ಬುಕ್ ಬರ್ತದೆ, ಮತ್ತೆ ಅವರ ಪೆನ್ಷನ್ ವಿಚಾರ ಬರ್ತದೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತದ್ದು ಬರ್ತದೆ. ಈ ತರ ಒಂದು ಕಲ್ಯಾಣ ಮಂಡಳಿಯನ್ನ, ಸೋಷಿಯಲ್ ಸೆಕ್ಯೂರಿಟಿಯನ್ನ
ಬಿಡಿ ಕಾರ್ಮಿಕರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುವಂತ ರೀತಿಯಲ್ಲಿ ಪ್ರಾರಂಭದಲ್ಲಿ ದೊಡ್ಡ ಹೋರಾಟ ಮಾಡಿ ಅದನ್ನು ಗೆಲುವು ಸಾಧಿಸಿ ನ್ಯಾಯ ಕೊಡಿಸಿದಂತವ್ರು ಇಂಥ ನೂರಾರು ಉದಾಹರಣೆಗಳನ್ನ ಎ ಜೆ ಮುದೋಳ್ ಅವರ ವಿಚಾರದಲ್ಲಿ ನಾವು ಹೇಳ್ಬೋದು. ಹಿಂಗಾಗಿ ನಾವು ಇವತ್ತು ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಇದೇ ಬಿಡಿ ಕಾರ್ಮಿಕರ ಮೇಲೆ, ಇದೇ ಸಾಮಾನ್ಯ ಜನರ ಮೇಲೆ ಇವತ್ತು ದೊಡ್ಡ ದಾಳಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಇವರಿಗೇನು ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ, ಸಾಮಾಜಿಕ ಭದ್ರತೆ ಅಂತೇನಿದೆ, ಈ ಸಾಮಾಜಿಕ ಭದ್ರತೆಯನ್ನೇ ಕಸಗೊಳ್ಳುವಂತ ರೀತಿ ಕಾನೂನುಗಳು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಿಂಗಾಗಿ ಎ ಜೆ ಮುದೋಳರು ಹಾಕಿಕೊಟ್ಟಂತ ಹೋರಾಟದ ದಾರಿ ಏನಿದೆ, ಈ ದಾರಿಯ ಮುಖಾಂತರ ಕೇಂದ್ರ ಸರ್ಕಾರದ ಈ ದಾಳಿಯನ್ನ ಹಿಮ್ಮೆಟ್ಟಿಸುವಂತ ರೀತಿಯಲ್ಲಿ ಎ ಜೆ ಮುದೋಳರ ಹೆಸರಿನಲ್ಲಿ, ಅವರ ಸ್ಫೂರ್ತಿ ಹೆಸರಿನಲ್ಲಿ ನಮ್ಮ ಹೋರಾಟಗಳನ್ನ ಮುನ್ನಡೆಸಬೇಕಾದಂತ ತುರ್ತು ಅಗತ್ಯ ಇವತ್ತು ಕಾರ್ಮಿಕ ವರ್ಗಕ್ಕಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮಹೇಶ್ ಪತ್ತಾರ್.